ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾವು ಇಂದು ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಸಾಗರೆ ಗ್ರಾಮದಲ್ಲಿ ನಡೆಯುವ ಶ್ರೀ ಮಾರಮ್ಮನವರ ಹಬ್ಬದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಇತಿಹಾಸವಿರುವ ಈ ಹಬ್ಬದ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸಾಗರೆ ಗ್ರಾಮದ ಮಾಜಿ ಯಜಮಾನರಾಗಿರುವ ಶ್ರೀಯುತ ಜಯರಾಮ್ ಟಿ ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ತಮಗೂ ಜನಧ್ವನಿ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನನ್ನನ್ನು ನಮ್ಮ ಸಾಗರೆ ಮಾರಮ್ಮನವರ ದೇವಸ್ಥಾನದ ವಿಚಾರವಾಗಿ ತಿಳಿಸೋಕ್ಕೆ ಕರೆಸಿದಂಥ ತಮ್ಮ ವಿವೇಕಾನಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ನನ್ನ ಹೆಸರು ಸಾಗರೆ ಜಯರಾಮ, ತಂದೆ ಹೆಸರು ತಿರುಪತಿ ನಾಯಕ ಅಂತ. ಸಾಗರೆ ಮಾಜಿ ಯಜಮಾನರು ಕೂಡ ಹಾಗೂ ಮುಖಂಡರು ಅಂತ ಹೇಳ್ಕೊತೀವಿ ಅಷ್ಟೇ. ನಾನು ವಿದ್ಯಾಭ್ಯಾಸ ಅಂತಲೇ ಹೆಚ್ಚಿಗೆ ಹೋದರೆ SLC ಡಿಸ್ಕಂಟಿನ್ಯೂ ಮಾಡ್ಕೊಂಡಿದ್ದು, ಹಾಗೂ ನಾನು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ, ಹಾಗೂ ಇತರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿದ್ದೀನಿ. ಸರ್, ಈ ಒಂದು ಪುರಾತನವಾದಂತಹ ಹಬ್ಬದ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು, ಜೊತೆಗೆ ತಮ್ಮ ಗ್ರಾಮದಲ್ಲಿ ನಡೆಯುವಂತಹ ಶ್ರೀ ಮಾರಮ್ಮನವರ ಹಬ್ಬ ಇಡೀ ತಾಲೂಕಿನಲ್ಲೇ ತುಂಬ ಪ್ರಸಿದ್ಧಿಯಾದಂತಹ ಹಬ್ಬ ಅಂತಲೇ ಹೇಳ್ಬೋದು. ಅದರ ಒಂದು ಸಂಪೂರ್ಣ ಇತಿಹಾಸವನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದರೆ. ನಮ್ಮ ಸಾಗರೆ ಮಾರಮ್ಮನವರ ಇತಿಹಾಸದ ಸೃಷ್ಟಿ ಅಂದರೆ, ನಮ್ಮ ಸಾಗರೆ ಮಾರಮ್ಮನವ್ರು ನಮಗೆ ಗೊತ್ತಿಲ್ಲದಂಥ ವಿಷಯ ಇದು. ಕೂಶೇಗೌಡರು ಅಂತ ನಮ್ಮ ಊರಿನಲ್ಲಿದ್ದಾರೆ, ನಾಮದಾರಿ ಗೌಡರು. ಅವರ ಹಸು ಕತ್ತೆ ತುರ್ಮಾಳ ಅಂತ ವಾಸ ಇದ್ರಂಥ ಜನ. ಅಲ್ಲಿಂದ ದನಗಳ ನದಿ ಪಕ್ಕಕ್ಕೆ ಮೇಯ್ಸಕ್ಕೆ ಬರ್ತಿದ್ರು. ಅಲ್ಲಿಂದ ಬರ್ತಿರ್ಬೇಕಾದ್ರೆ ಹಸು ಆ ಲಿಂಗದ ಮೇಲೆ ಹಾಲು ಕರಿತಿತ್ತಂತ. ಲಿಂಗದ ಮೇಲೆ ಹೊಡೆದು ಮುಟ್ರೋದ್ರೆ ಹಾಲು ಮೇಲೆ ಕರಿತು. ಹಾಲು ಕರಿತಿದ್ದಂಗೆ ಈ ಹಸು ಮನೆಗೆ ಹೋದ್ರೆ ಹಾಲು ಕೊಡ್ತಿರ್ಲಿಲ್ಲ ಅಂತ. ಈ ಥರ ಏನಾಗಿದೆ ಇದನ್ನು ನೋಡೋ ಗಂಟ ಹಸು ಅದ್ರ ಮೇಲೆ ಹಾಲು ಕರಿತಿತ್ತಂತ. ಹಾಲು ಕೊಡಿದಾಗ ಅವ್ರದ್ದು ಮೊದಲನೇ ಪೂಜೆ ಅವರು ಮಾಡ್ತಾರೆ. ಅಂದರೆ ನಮ್ಮ ಸಾಗರೆನಲ್ಲಿ ಎಲ್ಲ ಜನಾಂಗದವ್ರು ಇದ್ರು ಅವ್ರು ಯಾರು ದುಡ್ಡು ಗಿಡ್ಡು ಹಾಕಂಗಿಲ್ಲ. ಅವ್ರವ್ರ ಕರ್ತವ್ಯನ ಅವ್ರಿಗೂ ಒಂದೊಂದು ಇಂಥ ಕೆಲಸ ಅಂತ ಹೇಳ್ಬಿಟ್ಟವ್ರೆ. ಈಗ ನಮ್ಮ ಹರಿಜನರಿದ್ದಾರೆ, ಅವರು ಹೆಬ್ಬಾರ ಹೊರೋದು, ದೇವಸ್ಥಾನದ ಮುಂದೆ ಚಪ್ಪರೆ ಹಾಕೋದು, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಮ್ಮ ನಾಯಕ ಜನಾಂಗದವ್ರು ಇದ್ದಾರೆ. ನಾಯಕ ಜನಾಂಗದವರು ಹೂವು ಒಂಬಾಳೆ ಮತ್ತು ಬಲಿ ಪಾಡ್ಯಮಿ ಅಂತ ಮಾಡ್ತೀವಿ, ಬಲಿ ಪೂಜೆ ಮಾಡ್ತೀವಿ. ಬಲಿ ಪೂಜೆಯಲ್ಲಿ ನಮ್ಮ ಮಾರಿ ಹಬ್ಬ, ಅದು ಮಾರಿ ಹಬ್ಬ ಅಂದರೆ ಹೆಬ್ಬಾರ ಹೊಕ್ಕದ 5 ದಿನಕ್ಕೆ ಬಲಿ ಪೂಜೆ ಅಂತ ಮಾಡ್ತೀವಿ. ಅದು ಬಲಿ ಮರಿ ಕೊಡ್ತೀವಿ. ಅದನ್ನೆಲ್ಲ ನಮ್ಮ ನಾಯಕ ಜನಾಂಗದವರು ಹೂವು ಒಂಬಾಳೆ ಅದಕ್ಕೆಲ್ಲ ಶ್ರೇಷ್ಠವಾದದ್ದು ನಮ್ಮ ನಾಯಕ ಜನಾಂಗದವ್ರಿಗೆ. ಅದನ್ನು ಬಿಟ್ಟರೆ ನಮ್ಮ ಒಕ್ಕಲಿಗ ಜನಾಂಗದವ್ರು ಇದ್ದಾರೆ. ಅವರು ಕಗ್ಲಿ ಸೌದೆನ ತಂದು ಕಗ್ಲಿ ಸೌದೆಯಲ್ಲಿ ಕೊಂಡ ಬೇಯಿಸಿ ಕೊಂಡದ ದಿನಕ್ಕೆ ಅದನ್ನು ಅವ್ರು ಮಾಡ್ತಾರೆ. ಉಪ್ಪಾರ್ ಗೌಡ್ರು ಇದ್ದಾರೆ, ಉಪ್ಪಾರ್ ಗೌಡ್ರು ಹಳ್ಳ ತೋಡ್ತಾರೆ. ಉಪ್ಪಾರ್ ಶೆಟ್ರು ಗಾಣಕ್ ಶೆಟ್ರು ಎಣ್ಣೆ ತಂದು ಕೊಡ್ತಾರೆ. ಹಲವಾರು ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲರಿಗೂ ಯಾರೂ 10 ರೂಪಾಯಿ ದುಡ್ಡು ಹಾಕಲ್ಲ. ಎಲ್ಲ ಅವ್ರವ್ರ ಜನಾಂಗಕ್ಕೆ ಒಂದೊಂದು ಸೀಮಿತವಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಸೀಮಿತ ಮಾಡಬೇಕಾದ್ರೆ ಈ ಇವರಿದ್ದಾರೆ ಕುಂಬಾರ್ ಶೆಟ್ರು, ಅವರು ಮಡಿಕೆ ತಂದು ಕೊಡ್ತಾರೆ ಅಳಗೆ ಹೊರಗೆ. ಅವ್ರಿಗೂ ಒಂದು ಕೆಲಸ. ಯಾವ ಜನಾಂಗಕ್ಕೂ ಏನೂ ಇಲ್ಲ ಅನ್ನಂಗಿಲ್ಲ, ಎಲ್ಲ ಜನಾಂಗದವ್ರಿಗೂ ಒಂದೊಂದು ಕೆಲಸ ಇದೆ. ಆ ಥರ ಮಾಡ್ಕೊಂಡು ಭಾಳ ಬತ್ತ ಒಳ್ಳೆ ಡೆವಲಪ್ ಆಯಿತು. ನಮ್ಮ ದೇವಸ್ಥಾನ ಹಳೆಯ ದೇವಸ್ಥಾನ ಇತ್ತು. ನಮ್ಮ ಮಾಜಿ ಶಾಸಕರಾದಂಥ ಚಿಕ್ಕಣ್ಣ ಸಾಹೇಬರು ಅವರು ಚುನಾವಣೆಯಲ್ಲಿ ಗೆದ್ದ ತಕ್ಷಣ ದೇವಸ್ಥಾನ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ರು. ಅವರು ಕೂಡ ಮಾಡಿ ನಮ್ಮ ದೇವಸ್ಥಾನ ಭಾಳ ಜಿಲ್ಲೆಯ ನಾನಾ ಕಡೆಯಿಂದ ಬಂದು ಆ ತಾಯಿಗೆ ಆಶೀರ್ವಾದ ಮಾಡ್ತಾರೆ. ಈ ಬಲಿ ಪೂಜೆ ಮಾಡೋ ಹೊತ್ತಿಗೆ ಈ ಕೊತ್ತೆಗಾಲದವರು ಬರ್ತಾರೆ, ಹರಿಜನದವರು. ಕೊತ್ತೆಗಾಲದವರು ಇಲ್ಲಿಂದ ನಿಮ್ಮ ಸಾಗರೆ ಬರ್ತಾರೆ. ಅವರು ಎಡಗೆ ಹಣ್ಣು, ಗಡಿಗೆ ತುಪ್ಪ, ಕೂಗ ಹುಂಜ, ಕೊಂಬಂಟಗರು ಪ್ರತಿ ವರ್ಷ ಅವ್ರ ಮನೆತನದಿಂದ ಬಂದ್ಬಿಟ್ಟದೆ. ಅದು ಏನಕ್ಕೆ ಬರ್ತಂತೆ ಅಂದರೆ ನಮ್ಮ ಹಿರಿಯರು ಹೇಳಿದ್ದು, ಅವ್ರ ಜಮೀನಲ್ಲಿ ಯಾವುದೋ ಗೂಳಿ ಹೊಡೆದ್ಬಿಟ್ಟಿರೋದು ಅಂತ ಸತ್ತೋಗಿತ್ತು ಅಂತ ಹೇಳ್ಬಿಟ್ಟು, ಗೂಳಿ ಎಲ್ಲ ಇದು ಅಂದ್ಬಿಟ್ಟು ಅಂದ್ ತಾಯಿ ನಂಗೆ ಇದು ದನ ನಂಗೆ ಆಗೋಲ್ಲ ಅಂತ ಆರ್ಕೆ ಒಪ್ಕೊಂಡ್ರಂತ. ಸತ್ತೋಗಿರೋದನ್ನ ಎತ್ಕಿಂತ ಸತ್ತೋಗಿರೋದು ಬದುಕಿದ್ರೆ ಈ ಥರ ಮಾಡ್ಕೊಂಡು ಹೋಯ್ತೀವಿ ಅಂತ ಅವ್ರ ತಾತನ ಪುರಾತನ ಕಾಲದಿಂದ ಅದನ್ನ ಕಂಟಿನ್ಯೂ ಮಾಡಿ ಈಗಲೂ ಬಂದಿದ್ದು ಹೋದ್ರು ಅವರು. ಆ ಥರ ಒಬ್ಬೊಬ್ರಿಗೂ ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಈ ವಿದ್ಯಾವಂತ ಮಕ್ಕಳಿಗೆ ಹರಕೆ ಹೊತ್ಕೋತಾರೆ, ನನ್ನ ಮಗನಿಗೆ ಕೆಲಸ ಸಿಕ್ಕಿದ್ರೆ
ನಿನಗೆ ಬೆಳ್ಳಿ ಕಡೆಗೆ ಮಾಡಿಸ್ಕೊಡ್ತೀನವ, ನಿನಗೆ ಅದು ಮಾಡಿಸ್ಕೊಡ್ತೀನಿ ಅಂತ ಅರ್ಕೆ ಎಲ್ಲರಿಗೂ ಅನುಕೂಲ ಆಗದೆ. ಹ್ಮ್ ಹ್ಮ್ ಈ ಜಿಲ್ಲಾ ನಾನಾ ಕಡೆಯಿಂದ ಒಂದು ವಧುವರ ಸಿಗ್ಲಿಲ್ಲ ಅಂತಂದ್ರು ಅವ್ರು ಬಂದು ಅರ್ಕೆ ಹೊತ್ಕೊಂಡು ಹೋಗ್ಯಾರ, ಅವ್ರಿಗೂ ಕೂಡ ಆಗಿದೆ. ಹ್ಮ್ ನಮಗೆ ನಮ್ಮ ಊರಿನ ಅಭಿವೃದ್ಧಿಗೆ ಹಿಂಗೆ ಆಗ್ಬೇಕಣವ ಅಂತಂದ್ಬಿಟ್ಟು ಈಗ ಸ್ವಲ್ಪ ಜಿಲ್ಲೆ ಒಳ್ಳೆ ಕೆಲಸಗಳೆಲ್ಲ ಆಯ್ತಾ ಇದೆ. ಹ್ಮ್ ಹ್ಮ್ ಅಂದ್ರೆ ಸಂಪೂರ್ಣ ಒಂದು ಮಾರಿ ಹಬ್ಬವನ್ನ ಪ್ರತಿ ಜನಾಂಗದವರು ಪ್ರತಿ ಜನಾಂಗದವರು ಎಲ್ಲರೂ ಒಗ್ಗಟ್ಟಿಂದ ಮಾಡೋದು ಅದು. ಹ್ಮ್ ಒಬ್ಬರು ಬಿಟ್ಟು ಒಬ್ಬರು ಮಾಡಂಗಿಲ್ಲ. ಹ್ಮ್ ಹ್ಮ್ ಕುಂಬಾರ ಶೆಟ್ರು ಮಡ್ಕೆ ಕೊಡ್ತಾರೆ, ಉಪ್ಪಾರ ಶೆಟ್ರು ಉಪ್ಪು ಕೊಡ್ತಾರೆ, ಉಪ್ಪಾರ ಗೌಡ್ರು ಹಳ್ಳ ತೆಗಿತಾರೆ, ಹ್ಮ್ ಒಕ್ಕಲು ಗೌಡ್ರು ಕಗ್ನಿ ಸೌದೆ ತಂದು ಗಾಡಿಯಲ್ಲಿ ಮೆತ್ತಿನ ಮೂಲಕ ಮಾರುತ್ತವೆ. ಹ್ಮ್ ನಾಯಕ ಜನರು ಹೂವಂಬಾಳ ತತ್ತಾರೆ, ಹ್ಮ್ ಬಲಿ ಪೂಜೆ ಮಾಡಿಸ್ತಾರೆ. ಹ್ಮ್ ಹ್ಮ್ ಈ ನಮ್ಮ ಹರಿಜನದವ್ರು ಹೆಬ್ಬಾರ ಹೊರ್ತಾರೆ, ದೇವಸ್ಥಾನ ಮುಂದೆ ಆಲದ ಸೊಪ್ಪು ಚಪ್ರೆ ಹಾಕ್ತಾರೆ. ಹ್ಮ್ ಈ ಥರ ಎಲ್ಲ ನಮ್ಮ ಗ್ರಾಮದ ಅಭಿವೃದ್ಧಿನ ನಮ್ಮ ತಾಯಿನೇ ಮಾಡ್ಕೊಬಿಟ್ಟವಳೆ ಎಲ್ಲರೂ. ಹ್ಮ್ ಹ್ಮ್ ಇನ್ಯಾರಿಗೂ ದುಡ್ಡು ಕೊಟ್ಟು ಕರೆಸ್ಬೇಕು ನನಗೆ ಇಲ್ಲ. ಹ್ಮ್ ಹ್ಮ್ ಇತ್ತೀಚೆಗೆ ಏನಾಯಿತು, ಬತ್ತ ದೇವಸ್ಥಾನ ಡೆವಲಪ್ ಆಯ್ತಲೆ, ಊರು ಸುತ್ತ ಸೀರಿಯಲ್ ಸೆಟ್ ಬಿಡಿಸ್ಬೇಕು, ಹ್ಮ್ ಮೈಕ್ ಸೆಟ್ ಕಟ್ಟಬೇಕು. ಮೈಕ್ಸ್ ಈಗ ಎಕ್ಸಾಮ್ ಬರೋದ್ರಿಂದ ಮೈಕ್ಸ್ ನಮ್ಮಲ್ಲೇ ಕಡಿಮೆ ಮಾಡಿಬಿಟ್ಟಿದ್ವಿ. ಎಕ್ಸಾಮ್ ಮಕ್ಕಳವಪ್ಪ ಒಂದು ವರ್ಷದ ಓದಿರೋ ಮಕ್ಕಳನ್ನ ಒಂದಿನ ದಿನ ಕಾಳು ಮಾಡೋದು ಬೇಡ, ಹ್ಮ್ ಧ್ವನಿವರ್ಧಕಗಳನ್ನ ಕಡಿಮೆ ಮಾಡಿ ಅಂತ ನಮ್ಮ ಗ್ರಾಮದ ಯಜಮಾನರುಗಳು ಹೇಳ್ಬಿಟ್ರು. ಹ್ಮ್ 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 ಅದರಿಂದ ಸೀರಿಯಲ್ ಸೆಟ್ ಹಾಕೊಳ್ಳಿ, ಹ್ಮ್ ಧ್ವನಿವರ್ಧಕಗಳನ್ನ ಕಡಿಮೆ ಮಾಡಿ ಹ್ಮ್ ಅಂತ ಮಾತಾಡ್ಕೊಂಡಿದ್ವಿ. ಹೌದು, ಈಗ ಎಕ್ಸಾಮ್ ಸಮಯಗಳಾಗಿರೋದ್ರಿಂದ ಆಗಿರೋದ್ರಿಂದ ಮಕ್ಕಳು ಒಂದು ಓದೋದಕ್ಕೆ ವರ್ಷದ ಭವಿಷ್ಯನ ಒಂದು ದಿನ ಕಾಳು ಮಾಡೋದು ಬೇಡಿ ಹೌದು ಅಂತ ಹೇಳ್ಕೊಂಡು ನಮ್ಮ ಗ್ರಾಮದ ಮುಖಂಡರುಗಳೆಲ್ಲ ಕೂತು ತೀರ್ಮಾನ ಮಾಡಿ ಹ್ಮ್ ಅದನ್ನು ಕಡಿಮೆ ಮಾಡೋದು. ಮಕ್ಕಳ ಒಂದು ಭವಿಷ್ಯದ ಭವಿಷ್ಯದ ಬಗ್ಗೆ ದೃಷ್ಟಿಯಿಂದ ಒಂದು ಈ ರೀತಿ ಒಂದು ಉತ್ತಮ ನಿರ್ಧಾರವನ್ನು ಸಹ ತೆಗೆದುಕೊಳ್ಳಲಾಗಿದೆ. ಹ್ಮ್ ಹ್ಮ್ ಹಿಂದೆ ನಮ್ಮ ಮಾರಿ ಹುಣ್ಣು ಮತ್ತು ಪ್ಲೇಗು ಕಾರ್ಲೆಲ್ಲ ಇತ್ತಂತೆ, ಹ್ಮ್ ಊರೂರೇ ಬಿಟ್ಟು ಹೊಂಟೋಯ್ತಿರ. ನಮ್ಮ ತಾಯಿ ಅಂಥವ್ರನ್ನ ಯಾರು ನಮಗೆಲ್ಲರಿಗೂ ಒಳ್ಳೇದು ಮಾಡೋಣ, ಹ್ಮ್ ಏನೂ ತೊಂದರೆ ಇಲ್ಲ. ಹ್ಮ್ ಹ್ಮ್ ಆ ಥರ ಆಮೇಲೆ ಕಾಡಲ್ಲಿ ಮರ ಹೊರ್ತಿದ್ರು, ಬೇಟೆಗೆ ಹೋಯ್ತಿದ್ರು. ಹ್ಮ್ ಬೇಟೆಗೆ ಹೋಯ್ತಿಲ್ಲ, ಅವ್ರಿಗೆ ತೊಂದರೆ ಆದಾಗ್ಲಲ್ವೇ ಆ ತಾಯಿ ಮಾರಮ್ಮ ನೀನೇ ಕಾಪಾಡ್ಬೇಕು ಅಂದ್ರೆ ಅಲ್ಲೆಲ್ಲ ಬಂದು ಕಾಪಾಡ್ತಾಳೆ. ಹ್ಮ್ ಹ್ಮ್ ಆ ಮಟ್ಟಕ್ಕೆಲ್ಲ ಕಾಪಾಡಾಳ ನಮ್ಮ. ಹ್ಮ್ ಹ್ಮ್ ಈಗ ಬತ್ತ ಅರಣ್ಯ ಫಾರೆಸ್ಟ್ ಎಲ್ಲ ಬಿಗಿ ಆಯಿತು, ಎಲ್ಲ ಕೂಲಿ ಕಂಬಳಕ್ಕೆ ಹೋಗ್ಸೋರು ಸ್ಟಾರ್ಟ್ ಮಾಡಿದ್ರು. ಯಾವ ಕೆಟ್ಟ ಕಸಬುಗಳು ಯಾವುದೂ ಇಲ್ಲ ನಮ್ಮೂರಲ್ಲಿ, ಹೌದು. ಆ ಮಟ್ಟಕ್ಕಾಗ. ಈ ಒಂದು ಮಾರಿ ಹಬ್ಬದ ಒಂದು ಆಚರಣೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈಗ ತಿಳಿಸಿದ್ರಿ. ನಿಜವಾಗ್ಲೂ ಈ ಒಂದು ಮಾರಿ ಹಬ್ಬ ಶುರುವಾಗೋದಕ್ಕಿಂತ ಮುಂಚೆ ಮಾರಿ ಹಬ್ಬದ ಒಂದು ಪೂರ್ವಭಾವಿ ತಯಾರಿ ಹೇಗೆ ಶುರುವಾಗುತ್ತೆ, ಪೂರ್ವಭಾವಿ ತಯಾರಿಯಲ್ಲಿ ಏನೆಲ್ಲ ಕೆಲಸಗಳಿರುತ್ತೆ, ನೀವು ಮಾರಿ ಹಬ್ಬಕ್ಕೆ ದಿನವನ್ನು ಗೊತ್ತು ಮಾಡಿದ ನಂತರ ಆ ದಿನಕ್ಕೆ ಎಷ್ಟು ದಿನಗಳ ಮುಂಚಿತವಾಗಿ ಕೆಲಸಗಳನ್ನು ಶುರು ಮಾಡ್ತೀರಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ನಮ್ಮಲ್ಲಿ ಹೆಬ್ಬಾರ ಹೊರೋದು 26ನೇ ತಾರೀಕು ಹೆಬ್ಬಾರ ಹೊರ್ತೀವಿ ಅಂತ ಗೊತ್ತಾಗೋಯ್ತದೆ. ಯುಗಾದಿ ಹಬ್ಬ ಬರ್ತಿದ್ದಂತೆ ಹೆಬ್ಬಾರ ಹೊರ್ತೀವಿ ಅಂತ ಸ್ಟಾರ್ಟ್ ಮಾಡ್ತೀವಿ. ಆವಾಗ ನಮ್ಮಲ್ಲಿ ನಮ್ಮ ಕೇಳುಗರು ಅಂತಿದ್ವಿ, ನಮ್ಮ ನಾಯಕ ಜನಾಂಗದವ್ರು ಕೇಳುಗರಲ್ಲ, ಅವರು ಭಕ್ತಿ ಶ್ರದ್ಧೆಯಿಂದ ಒಂದಿಷ್ಟು ಕಾಲಿಗೆ ಸ್ಲಿಪ್ಪರ್ ಹಾಕಂಗಿಲ್ಲ, ಬೇರೆ ಹೋಟ್ಲ್ಗಳಲ್ಲಿ ಹೋಗಿ ತಿಂಡಿ ತಿನ್ನಂಗಿಲ್ಲ, ಭಕ್ತಿಯಿಂದ ಮಾಡಬೇಕು. ಆ ಭಕ್ತಿಯಿಂದ ಮಾಡಿಬಿಟ್ಟು ಅವರು ಹಬ್ಬ ಈ ಗುರುವಾರ ಬರೋ ಹೋಗ್ತೀವಿ, ಗುರುವಾರ ದಿನ ಬರೋಗ್ತೀವಿ, ಆವತ್ತೇ ಸ್ಟಾರ್ಟ್ ಮಾಡ್ತಾರೆ. ಅವರು ಬೇರೆ ಕಡೆ ಒಂದು ಹೋಟ್ಲಲ್ಲಿ ಕೂತ್ಕೊಳ್ಳಂಗಿಲ್ಲ, ಕಾಲಿಗೆ ಸ್ಲಿಪ್ಪರ್ ಹಾಕಂಗಿಲ್ಲ, ಅಷ್ಟೆಲ್ಲ ಭಕ್ತಿಯಿಂದ ಮಾಡ್ಕೊಬರ್ತಾರೆ. ಮಾಡ್ಕೋಬೇಕು. ಸ್ಟಾರ್ಟ್ ಮಾಡಬೇಕಾದ್ರೆ ಊರೊಚ್ಚರಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಹೊಸ ಬಟ್ಟೆ ತರೋದು, ಮನೆಯೆಲ್ಲ ಸುಣ್ಣ ಬಣ್ಣ ಹೊಡೆದು ಶೃಂಗರಿಸೋದು, ಅದನ್ನೆಲ್ಲ ಮಾಡ್ಕೊಂಡು ಬಂದು ಮಾಡ್ತೀವಿ ಸರ್. ಸ್ಟಾರ್ಟ್ ಮಾಡ್ತೀವಿ. ಆಗ ಬಲಿ ಪೂಜೆ ಅಂತ ಮಾಡ್ತೀವಿ. ಅಲ್ಲಿಗೆ 5 ದಿನಕ್ಕೆ ಸೋಮವಾರ ಬೀಳುತ್ತೆ. ಆ ಸೋಮವಾರ ದಿನಕ್ಕೆ ಬಲಿ ಪೂಜೆಗೆ ತಾಯಿ ರಾತ್ರಿ ಹೊತ್ತು ಅವನ ಹೋಮಗಳನ್ನ ಮಾಡಿ ತಾಯಿನ ಹಸ್ಮೇಲೆ ಕುಡಿಸ್ತೀವಿ ಅಂತೀವಿ. ಅವತ್ತಿಂದ ಒಂದು ಮೆಣಸಿಕಾಯಿನ ಸುಡಂಗಿಲ್ಲ ಸರ್ ಗ್ರಾಮದಲ್ಲಿ. ಸಾಂಬಾರು ಪುಡಿ ಮಾಡಿಸ್ಬೇಕಾದ್ರೆ ಅದ್ರ ಹಿಂದಿನ ದಿನನೇ ಮಾಡಿಸ್ಕೋಬೇಕು, ಮುಂದೆ ಮಾಡಂಗಿಲ್ಲ. ಅದಾದ್ಮೇಲೆ ಯಾವುದೇ ರೀತಿಯ ಘಾಟು ಪದಾರ್ಥಗಳು ಮಾಡಂಗಿಲ್ಲ. ಆ ಥರ ಎಲ್ಲ ಮಾಡ್ಕೊಂಡು ಭಕ್ತಿ ಶ್ರದ್ಧೆಯಿಂದ ನಮ್ಮ ತಾತ ಮುತ್ತಂತಕ್ಕಿಂತ ಏನು ಮಾಡ್ಕೊಬತ್ತಿದ್ವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ವಿ. ನಮ್ಮ ಹಂಚಲೇಬೇಕಾಗಿಲ್ಲ, ಸಭೆ ಸೇರ್ತೀವಿ. ನಮ್ಮಲ್ಲಿ ಇಂಥ ದಿವಸ ಕೂಟ ಬನ್ನಿ ಅಂತ ಕರೆಸ್ದಾಗ ಎಲ್ಲ ಕೂತ್ಕೊಂಡು ನಿಮ್ಮ ಕೆಲಸನ ನೀವು ಮಾಡಿಯಪ್ಪ ಅಂದ್ರೆ ಯಾರು ಕೂಗಾಣಂಗಿಲ್ಲ. ನನಗೆ ಕೊಡಿ ಅಧ್ಯಕ್ಷ ನನಗೆ ಕೊಡಿ, ನಂಗೆ ಅಧಿಕಾರ ಕೊಡಿ ಅನ್ನೋ ಮಾತಿಲ್ಲ. ನಿನ್ನ ಕೆಲಸ ನೀ ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ, ಅವ್ನ ಕೆಲಸ ಅವ್ನು ಮಾಡ್ತಾನೆ, ಅಷ್ಟೇ ಮುಗಿತು. ಒಂದು ಸೌಹಾರ್ದತೆಯಿಂದ ಪ್ರತಿಯೊಬ್ಬರು ಸಹ ಕೆಲಸಗಳನ್ನು ಹಂಚಿಕೊಂಡು ಪ್ರತಿಯೊಬ್ಬರು ಸಹ ಅಷ್ಟೇ ನಿಷ್ಠಾವಂತೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೀವಿ. ಸರ್, ಈ ಒಂದು ಮಾರಿ ಹಬ್ಬದ ಸಮಯದಲ್ಲಿ ಅಲ್ಲಿ ನಡೆಯುವಂತಹ ವಿಶೇಷ ಪೂಜಾ ಕೈಂಕರ್ಯಗಳಾಗಿರ್ಬೋದು, ಜೊತೆಗೆ ಕೊಂಡೋತ್ಸವ ಮಾಡಿದ್ರೆ ಕೊಂಡದ ಬಗ್ಗೆ ಆಗಿರ್ಬೋದು, ಈಗ ಕಗ್ಗಲಿ ಸೌದೆಯನ್ನೇ ಬಳಸ್ತೀವಿ ಅಂತ ಹೇಳಿದ್ರಿ, ಈ ಒಂದು ವಿಶೇಷ ಪರಂಪರೆಯ ಬಗ್ಗೆ, ಜೊತೆಗೆ ಆ ದಿನಗಳಲ್ಲಿ ಜರುಗುವಂತಹ ಜನಪದ ಸಂಸ್ಕೃತಿಯ ಮಹತ್ವದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದರೆ, ನಮ್ಮ ಸಾಗರೆ ಮಾರಮ್ಮನವರ ಹಬ್ಬದ ಪ್ರಯುಕ್ತ ಏನಾಯ್ತದೆ ಅಂದರೆ, ಕಗ್ಗಲಿ ಸೌದೆ ಫಸ್ಟ್ ಸ್ಟಾರ್ಟು ಎತ್ತಿನ ಗಾಡಿ ಮೂಲಕ, ವಾದ್ಯಗೋಷ್ಠಿ ಮೂಲಕ ಎತ್ತಿನ ಗಾಡಿಯನ್ನು ದೇವಸ್ಥಾನಕ್ಕೆ, ಮಾದೇಶ್ವರ ದೇವಸ್ಥಾನಕ್ಕೆ ಮಾದಪ್ಪನ ಪೂಜೆ ಸಲ್ಲಿಸ್ಬಿಟ್ಟು ಕಗ್ಗಲಿ ಸೌದೆ ನಮ್ಮ ಎತ್ತಿನ ಗಾಡಿ ಮೆರವಣಿಗೆ ಮೂಲಕ ಮಾಡ್ಕೊಂಡೋಗಿ ದೇವಸ್ಥಾನಕ್ಕೆ ಹಾಕ್ತೀವಿ ಸರ್. ದೇವಸ್ಥಾನಕ್ಕೆ ಹಾಕ್ಬಿಟ್ಟು ಮಡೆಯನ್ನು ತರಕ್ಕೆ ಹೋಗ್ತಾರೆ ಒಳಗೆ, ಮಡೆ ಒಳಗೆ ತರಕ್ಕೆ, ಅಲ್ಲಿಂದ ಅಲ್ಲಿಗೆ ತಂದು ಬಿಟ್ಬಿಟ್ಟು ಪುನಃ ಓಂಬಳ ತಗೊಂಡು ಹೋಗ್ತಾರೆ. ಓಂಬಳ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ಸರ್, ಇನ್ನು 4:50
ಮುಗಿದೋಯ್ತದೆ. 5 ಗಂಟೆ ಗಂಟು ಕೊಂಡೋತ್ಸವ ನಡೀತದೆ. ಹ್ಮ್ ಹ್ಮ್ ಅದನ್ನು ನೋಡ್ಲಿಕ್ಕೆ ಆಮೇಲೆ ವಿಶೇಷತೆ ಅಂದರೆ ಹಸಿ ಬಾಳೆ ನಾರು ಹ್ಮ್ ಎಳೆನೀರಿನಲ್ಲಿ ದೀಪ ಉರಿಯುತ್ತೆ. ಹಸಿ ಬಳೆ ನಾರು ಎಳೆನೀರಿನಿಂದ ದೀಪ ಉರಿಯುವಂಥದ್ದು ವಿಶೇಷತೆ. ಅದು ಎಷ್ಟು ಹೊತ್ತು ಗಂಟೆ ಅಂದ್ರೆ ಸಹ ಹ್ಮ್ ಈ ಮಳೆಗೆ ತರಕೋ ಒಳಗೆ ಹೋಯ್ತಾರೆ. ಹ್ಮ್ ಒಳಗೊಂದು ಆ ಕಡೆಯಿಂದ ಬರ್ಬೇಕಾದ್ರೆ ಕೊಂಡೆ ಹತ್ತಿರದಲ್ಲಿ ಹಚ್ಬಿಟ್ಟು ಅರ್ಚಕರು ಹಚ್ಬಿಟ್ಟು ಆ ಮಕ್ಕಳಿಗೆ ಧೂಪ ತೋರಿಸ್ತೀವಿ ಅಂತ ಹೋಗ್ತಾರೆ. ಒಳ ದಾರಿಗೆ ಸೇತುವೆ ಬ್ರಿಡ್ಜ್ ಐತಲ್ಲ, ಬ್ರಿಡ್ಜ್ ಮೇಲೆ ಧೂಪ ತೋರಿಸ್ತಾರೆ. ಇಲ್ಲಿ ಹಚ್ಬಿಟ್ಟು ಹೋದ್ರೆ ಅಲ್ಲಿ 12 ಗಂಟೆ ಉರಿತಾ ಇರುತ್ತೆ ಸರ್. ಉರಿತಾ ಇರುತ್ತೆ. ಸಣ್ಣ ಮಕ್ಕಳು ಈರು ಮಕ್ಕಳು ಅಂತ ಬರ್ತವೆ, ಸೊಪ್ಪು ಕಟ್ಕೊಂಡು ಕುಣ್ಕೊಂಡು. ಆ ಮಕ್ಕಳು ಬಂದಾದ ತಕ್ಷಣ ದೀಪ, ಆ ಮಕ್ಕಳು ಬರೋ ತನಕನೂ ದೀಪ ಉರಿತಾ ಇರುತ್ತೆ. ಮಕ್ಕಳು ಬಂದ ನಂತರದಲ್ಲಿ ದೀಪ ಆರೋಗುತ್ತೆ. ಆ ದೀಪ ನೋಡಕ್ ಸಲುವಾಗಿ ಸುಮಾರು ಜನ ಜಿಲ್ಲಾ ನಾನಾ ಕಡೆಯಿಂದ ಬರ್ತಾರೆ. ಜನಸಂದಣಿ ಜಾಸ್ತಿ, ಅದರಿಂದ ಕೆಲವ್ರು ಸಿಗುತ್ತೆ, ಕೆಲವ್ರು ಸಿಗಲ್ಲ. ಆ ಮಟ್ಟಕ್ಕೆ ಅದರಲ್ಲೂ ತುಂಬಾ ವಿಶೇಷವಾದಂತಹ ವಿಶೇಷವಾದದ್ದು ಅದೊಂದು ನೋಡಕ್ಕೆ ಜಿಲ್ಲೆ ನಾನಾ ಕಡೆಯಿಂದ ಬರ್ತಾರೆ. ಅದು ದರ್ಶನ ಸಿಗಲ್ಲ ಎಲ್ರು. ಅದೇ ತುಂಬಾ ಜನಗಳ ಒಂದು ಇದಾಗೋದ್ರಿಂದ ಪ್ರತಿಯೊಬ್ಬರಿಗೂ ಸಹ ದರ್ಶನ ಅನ್ನೋಂಥದ್ದು ಸಿಗಲ್ಲ. ಸರ್, ಈಗ ತಾವೇ ಹೇಳಿದ್ರಿ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಬರ್ತಾರೆ ಅಂತ. ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂತಹ ಭಕ್ತರು ಯಾವ ರೀತಿಯ ಒಂದು ಹರಕೆಗಳನ್ನು ಹೊತ್ಕೋತಾರೆ, ದೇವಿಗೆ ಸಲ್ಲಿಸುವಂತಹ ವಿಶೇಷ ಸೇವೆಗಳ ಬಗ್ಗೆ, ಅವರ ಅಚಲ ನಂಬಿಕೆಯ ಬಗ್ಗೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ? ನಮ್ಮ ಅನುಭವ ಅಂದರೆ ಹೆಂಗಂದ್ರೆ ಸರ್, ಅವರು ಹರಕೆ ಹೊರ್ತ್ಗಳನ್ನು ಇದು ಮಾಡ್ಕೊತಾರೆ. ಕುರಿ ಮೇಕೆನೆಲ್ಲ ಹೊತ್ಕೊಳ್ತಾರೆ. ಅದನ್ನ ಹರಕೆ ತಂದು ತೀರಿಸ್ತಾರೆ. ಆಮೇಲೆ ಹರಕೆ ಕಾಣಿಕೆನೆಲ್ಲ ತಂದು ಉಂಡಿಗೆ ಹಾಕ್ತಾರೆ. ಅದು ಚಿನ್ನ ಒಡವೆಗಳೆಲ್ಲ ಕೊಡ್ತಾರೆ. ಕಾಲಿ ತಾಲಿಗಳು, ಗುಂಡುಗಳು, ಮೂಗುತಿಗಳು ಎಲ್ಲನೂ ತಂದು ಅದು ಅವ್ರ ಹರಕೆ ಕೆಲಸ ಸಕ್ಸಸ್ ಆಯಿತು ಅಂದರೆ ತಂದು ಹಾಕ್ತಾರೆ ಸರ್. ಅದನ್ನು ದೇವ್ರಿಗೆ ನಾವು ಚಿಕ್ಕದನ್ನೆಲ್ಲ ಕರಗಿಸಿ ದೊಡ್ಡದು ಮಾಡಿ, ಈಗ ದೊಡ್ಡದು ಒಂದು ಪದಕನೇ ಮಾಡಿಸಿದ್ವಿ ನಾವು. ಹರಕೆಯಿಂದ ಬಂದಂತಹ ವಸ್ತುಗಳನ್ನೇ ತೆಗೆದುಕೊಂಡು ಅದನ್ನೆಲ್ಲ ಕರಗಿಸಿ ಒಂದು ದೊಡ್ಡ ಪದಕವನ್ನೇ ಮಾಡಿಸಿದ್ವಿ. ಅದು ಭಾಳ ನೋಡಕೊಳ್ಳಿ ಭಾಳ ಚೆನ್ನಾಗಿ ಕಾಣುತ್ತೆ. ಈಗ ಹರಕೆಗಳು ಹೊತ್ಕೊಂಡ್ರೆ ಏನು ಅವ್ರ ಕಷ್ಟ ಏನಿದೆಯೋ ಅದೆಲ್ಲ ಬಗೆಹರಿದ್ರೆ, ನನ್ನ ಕಷ್ಟ ಬಗೆಹರಿದ್ರೆ ಹಿಂಗೆ ಮಾಡ್ತೀನಿ, ನನ್ನ ಮಗನಿಗೆ ಉದ್ಯೋಗ ಸಿಕ್ಕಿದ್ರೆ ಇಂಥದ್ದು ಮಾಡಿಸ್ತೀನಿ, ನನ್ನ ಮಗನಿಗೆ ಒಂದು ಕೆಲಸ ಸಿಕ್ಕಿದ್ರೆ ನನಗೆ ಬೆಳ್ಳಿ ಕಡೆಗೆ ಮಾಡಿಸ್ತೀನಿ ಸತಿಗೆ ಅಂತ ಯಾರಿಸ್ತಿದ್ದಾರೆ. ಅದನ್ನೆಲ್ಲ ಮಾಡಿಸ್ಕೊಟ್ಟವ್ರೆ. ಅವ್ರಿಗೆಲ್ಲ ಉದ್ಯೋಗನೂ ಸಿಗತ್ತೆ. ಕಡೆಗೆಗಳನ್ನೂ ಮಾಡಿಸ್ಕೊಟ್ಟವ್ರೆ. ಸತಿಗೆ ಸೂರ್ಯಪನೆಗಳೆಲ್ಲ ಹಾಕ್ತಿವಿ. ಅದು ನಂದಿ ಧ್ವಜ ಒಂದಿಲ್ಲ ನಮ್ಮಲ್ಲಿ. ಸತಿಗೆ ಸೂರ್ಯಪನೆಗಳು ಮಾತ್ರ ಭಾಳ ಅವಳದೇ ಒಂದು ಮಾರಮ್ಮನ ಸತಿಗೆ ಅಂತ ಹೇಳ್ತೀವಿ. ಮನೆಗೂ ಉಳ್ಳಿ, ಅವರೆಕಾಳು, ಕಡಲೆಕಾಳು, ಅಲಸಂದೆಕಾಳು ಎಲ್ಲ ತಗೊಂಡೋಗಿ ಆ ಮಾರಮ್ಮನ ದೇವಸ್ಥಾನದ ಹತ್ರ ಬೇಯಿಸಿ ದೇವಸ್ಥಾನಕ್ಕೆ ದೇವ್ರ ಮುಂದೆ ಎಡೆ ಹಾಕಿ ಅದೆಲ್ಲ ಮಾಡಿ ಲಾಸ್ಟ್ಗೆ ತಾಯಿನ ಎತ್ತಾಕ್ತಿವಿ ಕಣ್ರಪ್ಪ ಅಂದ್ಬಿಟ್ಟು ಎತ್ತಾಕ್ತಿವಿ. ಆಮೇಲೆ ಪ್ರತಿ ಅಮಾವಾಸ್ಯ ಪೂಜೆ, ಪ್ರತಿ ತಿಂಗಳು ನಮ್ಮಲ್ಲಿ ಅಮಾವಾಸ್ಯ ಪೂಜೆ ನಡೀತದೆ. ಅಮಾವಾಸ್ಯ ಪೂಜೆಗೆ ಬಂದು ಸುಮಾರು ಜನ ಬಂದು ಅವ್ರ ಹರಕೆಯನ್ನು ತೀರಿಸ್ಕೊಂಡು ಹೋಗ್ತಾರೆ. ಅವರೇ ಹರಕೆಯನ್ನು ವಾಲೆಂಟ್ರಿಗೆ ಅವರೇ ಒಂದು ಪೂಜೆನೂ ಮಾಡಿಸ್ತಾರೆ. ಅಮಾವಾಸ್ಯ ಪೂಜೆ ಎಲ್ಲ ಅಂದರೆ ಹರಕೆ ಮಾಡ್ಕೊಂಡಿರೋ ಅಂಥವ್ರು ತಮ್ಮ ಒಂದು ಏನು ಹರಕೆ ಮಾಡ್ಕೊಂಡಿರ್ತಾರೆ ಅದು ನೆರವೇರಿದ ನಂತರದಲ್ಲಿ ಬಂದು ಒಂದು ವಿಶೇಷ ಪೂಜೆಯನ್ನು ಸಹ ಆ ದಿನಗಳಲ್ಲಿ ಮಾಡ್ತಾರೆ. ಸರ್, ಅಪಾರ ಸಂಖ್ಯೆಯಲ್ಲಿ ಬರುವಂತಹ ಭಕ್ತರಿಗೆ ಗ್ರಾಮದ ವತಿಯಿಂದ ಯಾವ ರೀತಿ ಪ್ರಸಾದ ಮತ್ತು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಇದೊಂದು ಹಬ್ಬಕ್ಕೆ ಎಲ್ಲೂ ಅನ್ನದಾನ ಸೇವಾರ್ಥ ಒಂದಿಲ್ಲ ನಮ್ಮ ಮಾರಮ್ಮನಿಗೆ. ಮಾಡಿಲ್ಲ, ಇಲ್ಲಿ ಗಂಟು ಮಾಡಿಲ್ಲ. ಒಂದ್ಸರಿ ಮಾಡಬೇಕು ಅಂತ ಮಾಡಿದ್ರು ಯಾರು ಅವ್ರವ್ರ ಮನೆ ಕೆಲಸನೇ ಭಾಳ ಬಿಸಿ, ನೆಂಟರುಗಳೆಲ್ಲ ಇದು ಮಾಡೋದ್ರಿಂದ ಇದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮಲ್ಲಿ. ಅನ್ನದಾನ ಸೇವಾರ್ಥ ಒಂದು ಮಾಡೋಕ್ಕಾಗಲಿಲ್ಲ. ಇನ್ನು ಮಹದೇಶ್ವರ ದೇವಸ್ಥಾನಕ್ಕೆ ನಾವು 3 ದಿನನೂ ಅನ್ನದಾನ ಮಾಡ್ತೀವಿ. ಮಾರಮ್ಮನ ದೇವಸ್ಥಾನಕ್ಕೆ ಮಾಡಲ್ಲ. ಯಾಕಂದ್ರೆ ಬರೋಂಥ ಭಕ್ತಾದಿಗಳು ಜಾಸ್ತಿ, ನಮ್ಮಲ್ಲಿ ಜನಗಳು ಜಾಸ್ತಿ. ಆದ ಕಾರಣ ಅದೇನಾಗೋಯ್ತದಂದ್ರೆ ಈ ಅನ್ನದಾನ ಮಾಡಲ್ಲ. ಯಾಕಂದ್ರೆ ಅವ್ರ ಮನೇಲಿ ಭಾಳ ಜನ ಮನೇಲಿ ಭಾಳ ಜೋರ ಮಾಡ್ತಾರಲ್ಲ, ತಾಯಿಗೆ ಮರಿ ಕೋಳಿ ಕುರಿ ಎಲ್ಲ ಹೊಡಿತಾರೆ. ಭಾಳ ಜೋರ ಮಾಡೋದ್ರಿಂದ ಇಲ್ಲಿ ನಿಂತ್ಕೊಂಡು ಮಾಡೋಕ್ಕಾಗತ್ತಿಲ್ಲ. ಅಂದ್ರೆ ಪ್ರತಿ ಮನೆಗಳಲ್ಲೂ ಪ್ರತ್ಯೇಕವಾಗಿ ಮಾಡ್ಕೊಳ್ತಾರೆ. ಸಾಮೂಹಿಕವಾಗಿ ಮಾಡಬೇಕು ಅಂದ್ರೆ ತುಂಬಾ ಜನಸಂದಣಿ ಇರೋದ್ರಿಂದ ಕಷ್ಟ ಆಗುತ್ತೆ ಅನ್ನೋದ್ರಿಂದ ಒಂದು ಕಾರಣದಿಂದ ಆಗಲಿಲ್ಲ ಅದನ್ನ ಮಾಡಕ್ಕಾಗಿಲ್ಲ. ಜನಸಂದಣಿ ಜಾಸ್ತಿ ಅದರಿಂದ ಅದೊಂದು ಮಾಡೋಕ್ಕಾಗಲ್ಲ. ಅದ್ರಲ್ಲೂ ಈ ದಾನಿಗಳಲ್ಲಿ ಕೊಂಡೋದು ತುಳಿದ್ಬಿಟ್ಟು ಬರ್ತೀವಲ್ಲ, ಮಜ್ಜಿಗೆ, ಮೊಸರು, ಹಾಲು ಏನೆಲ್ಲ ಕೊಡ್ತಾರೆ ಸರ್. ಜ್ಯೂಸ್ಗಳು, ಹಾಲು, ನಿಂಬೆಹಣ್ಣು ಜ್ಯೂಸು ಎಲ್ಲಾನು ಬರುವಂತ ಕೊಂಡ ತುಳಿದ್ಬಿಟ್ಟು ಬರೋರಿಗೆಲ್ಲ ಅಲ್ಲೇ ಅವರೇ ವಾಲೆಂಟಾಗಿ ತಾವೇ ತಂದು ಮಾಡ್ಕೊಡ್ತಾರೆ ಸರ್. ಆ ಥರ ಎಲ್ಲ ಮಾಡ್ತಾರೆ ಸರ್. ಈ ಒಂದು ಮಾರಮ್ಮನ ಒಂದು ವಿಗ್ರಹ ಅಥವಾ ಇಲ್ಲಿನ ಒಂದು ಪೂಜಾ ಮೂರ್ತಿಯ ಬಗ್ಗೆ ತಿಳಿಸೋದಾದ್ರೆ, ಇಲ್ಲಿನ ಆಚರಣಾ ಪದ್ಧತಿ ಇತರ ದೇವಸ್ಥಾನಗಳಿಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಭಾಳ ತುಂಬ ಚೆನ್ನಾಗಿದೆ ಸರ್ ನಮ್ಮ ಮಾರಮ್ಮನ ದೇವಸ್ಥಾನ. ನಮ್ಮ ಮಾರಮ್ಮನ ದೇವಸ್ಥಾನ ಪ್ರತ್ಯೇಕವಾಗಿ ಒಡೆದು ಮುಟ್ಟಿರುವಂಥ ದೇವಸ್ಥಾನ. ಪುರಾತನ ಕಾಲದಿಂದ ಇದೆ ನಮಗೆ. ಆ ಒಡೆದು ಮುಟ್ಟಿರೋ ದೇವಸ್ಥಾನದಲ್ಲಿ ನಮಗೆ ಹೇಳಿದ್ನಲ್ಲ ನಾನು, ಹಸು ಹಾಲು ಕರಿತಿತ್ತು ಅಂತ. ಆ ಥರದೆಲ್ಲ ಲಿಂಗ ಇದು ಮಾಡಿ ಈಗ ನಮ್ಮ ಶಾಸಕರು ಬಂದು, ಮಾಜಿ ಶಾಸಕರು ಚಿಕ್ಕಣ್ಣ ಸಾಹೇಬರು ನಮಗೆ ದೇವಸ್ಥಾನ ಮಾಡಿಕೊಟ್ರು. ಅದನ್ನೆಲ್ಲ ಹೇಳ್ದೆ. ಅದಂತೆ ಪ್ರತ್ಯೇಕವಾಗಿ ಇನ್ನೂ ವಿಜೃಂಭಣೆಯಿಂದ ಬೆಳೀತಾ ಇದ್ದೀವಿ ಹೊರತು ಅದು ಕಡಿಮೆ ಆಗ್ತಾ ಇಲ್ಲ. ಅಂದರೆ ನಮಗೆ ಆ ಪ್ಲೇಸು ಸ್ವಲ್ಪ ಚಿಕ್ಕದಾಗೋಯ್ತು. ಈಗ ಚಿಕ್ಕದಾಯ್ತು ಅಂದ್ರೆ ಜನಸಂಖ್ಯೆ ಬರೋದ್ರಿಂದ ಪ್ಲೇಸ್ ಚಿಕ್ಕದಾಗ್ಬಿಡ್ತು ನಮಗೆ. ಆ ಮಟ್ಟಕ್ಕೆ ನಡೀತದೆ. ದೊಡ್ಡ ಜಾತ್ರೆ ಸಾಕ್ರೆ
ಮಾರಮ್ಮನ ದೇವಸ್ಥಾನ. ಹೌದು ಮಾರಮ್ಮನ ಸಾಗರ ಮಾರಮ್ಮನ ದೇವಸ್ಥಾನ ಅಂದರೆ ದೊಡ್ಡ ಜಾತ್ರೆ ಒಂದು. ಹೌದು. ಅಂದರೆ ಅಪಾರ ಸಂಖ್ಯೆಯಲ್ಲಿ ಬರುವಂತಹ ಭಕ್ತರಿಗೆ ಪ್ಲೇಸ್ ಚಿಕ್ಕದಾಗ್ತಾ ಇದೆ ಅನ್ನೋವಂಥದ್ದು, ಸುತ್ತಮುತ್ತಲಿನ ಜಾಗ ಚಿಕ್ಕದಾಗ್ತಾ ಇದೆ. ಸರ್, ಈ ಒಂದು ಮಾರಿ ಹಬ್ಬ ತಮ್ಮ ಗ್ರಾಮದಲ್ಲಿ ಎಷ್ಟು ದಿನಗಳವರೆಗೆ ನಡೆಯುತ್ತೆ? ಪ್ರಮುಖವಾಗಿ ಆ ದಿನಗಳಲ್ಲಿ ನಡೆಯುವಂತಹ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಹೇಳೋದಾದರೆ? ನಮ್ಮ ಹೆಬ್ಬಾರು ಒಕ್ಕದ್ಮೇಲೆ ಸ್ಟಾರ್ಟ್ ಮಾಡ್ತೀವಲ್ಲ ಸರ್, ಪ್ರತಿಯೊಬ್ಬರು ಮನೆ ಎಲ್ಲ ಕ್ಲೀನ್ ಮಾಡಿ ಬಲಿ ಪೂಜೆ ಗಂಟು ಮನೆ ಎಲ್ಲ ಕ್ಲೀನ್ ಮಾಡ್ತಾರೆ. ಹಬ್ಬ ಮರುದಿನಗಳನ್ನ ಮಾಡ್ತಾ ಇರ್ತೀವಿ, ಪೂಜೆಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಅದನ್ನೆಲ್ಲ ಮಾಡಿಕೊಂಡು ಪ್ರತಿದಿನ ಅವರು ಸ್ವಚ್ಛತವಾಗಿರ್ತಾರೆ ಸರ್. ಸ್ವಚ್ಛತವಾಗಿರಬೇಕು. ನಾವು ದೇವ್ರ ಎತ್ತಾಗ್ತು ಅಂತೀವಲ್ಲ, ಹಸಮೇಲೆ ಬಲಿ ಪೂಜೆಗೆ ತಾಯಿ ಹಸಮೇಲೆ ಕೂರಿಸ್ತೀವಿ. ಆ ಹಸಮೇಲಿಂದ ದೇವ್ರನ್ನ ಎತ್ತವರ್ಗಂಟು ಭಕ್ತಿಯಿಂದ ಇರ್ತಾರೆ. ಪ್ರತಿಯೊಬ್ಬರು ಸಹ ಅಷ್ಟೇ ಭಕ್ತಿ ಮತ್ತು ಶ್ರದ್ಧೆಯಿಂದ ಪಾಲನೆ ಮಾಡಬೇಕಾಗತ್ತೆ. ನೊಂದು ಬೆಂದಿಹ ಈ ಧರೆಯಲ್ಲಿ ತಂಪನು ಸುರಿವ ಮಳೆ ನೀನಾಗು, ಹಚ್ಚನೆ ಪೈರಲ್ಲಿ ಕಂಪನು ತಂದು ಹಸಿದ ಹೊಟ್ಟೆಗೆ ಅಗುಳ. ನಮಗೆ ಫಸ್ಟ್ ಮೊದಲನೇ ದಿನ 26ನೇ ತಾರೀಕು ಹೆಬ್ಬಾರು ಹೋಗ್ತು. ಅಲ್ಲಿಂದ 5 ದಿನ ಎಲ್ಲ ಸ್ವಚ್ಛತವಾಗಿ ಇದು ಮಾಡೋದು. ಪುನಃ ಬಲಿ ಪೂಜೆ ಬಂತು, ಅದು ಮಾರಿ ಹಬ್ಬ ಅಂತ. ಆ ಮಾರಿ ಹಬ್ಬ ಬಲಿ ಪೂಜೆನೆಲ್ಲ ಎಲ್ಲ ಊರು ಸುತ್ತ ಅನ್ನದಾನ ರಕ್ತಚಂದನ ಅನ್ನ ಮಾಡಿ ಅದನ್ನು ಊರು ಸುತ್ತ ಬಲಿ ಹಾಕೊಂಡು ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು. ಅದರಿಂದ ಇನ್ನು 9 ದಿನ ಬಲಿ ಆದ 9 ದಿನ ಗಂಟ ಮಾರಿ ಹಬ್ಬನ ನಾವು ಕೊಂಡೋತ್ಸವ ಮಾಡ್ತೀವಲ್ಲ, ಅದೊಂದು ಕಗ್ಲಿ ಸೌದೆ ಮೆರವಣಿಗೆ ಮಾಡಿ ಸತ್ತಿಗೆ ಸೂರ್ಯಪನೆಗಳೆಲ್ಲ ಮೆರೆದು ಮತ್ತು ಇದು ಕಗ್ಲಿ ಸೌದೆ ಮೆರವಣಿಗೆ ಮಾಡೋದಾದ್ಮೇಲೆ ಹೂವು ಒಂಬಳೆ ತರಬೇಕು. ಅಂದರೆ ವಿಶೇಷವಾದ ಮನವಿ ಏನಂದರೆ, ನಮ್ಮ ಸಾಗರೆ ಮಾರಮ್ಮ ಅಂದರೆ ಅಡಿಕೆ ಒಂಬಾಳ. ಅಡಿಕೆ ಒಂಬಾಳ ಶ್ರೇಷ್ಠವಾದದ್ದು. ಎಲೆ ವೀಳ್ಯದೆಲೆ ಅಡಿಕೆ ಒಂಬಾಳ ಅವಳಿಗೆ ಪ್ರತ್ಯೇಕವಾದ ಪ್ರಸಾದ ಇದ್ದಂಗೆ ನಮಗೆ. ತುಂಬ ವಿಶೇಷವಾಗಿ ಇದನ್ನು ಬಳಸ್ಕೊಳ್ಳೋದು. ವಿಶೇಷವಾಗಿ ಅಡಿಕೆ ಒಂಬಾಳ ವೀಳ್ಯದೆಲೆ. ಆಮೇಲೆ ಅದು ಅಲಂಕಾರ ಮಾಡ್ಬೇಕಾದ್ರೆ ಬಾಳೆ ದಿಂಡಲ್ಲಿ ತಗೊಬಂದು ಮಾಡ್ತಿದ್ದು. ಅದರಲ್ಲಿ ಒಳನಾರು ಬರ್ತದೆ ದಿಂಡೊಳಗಡೆ, ಆ ನಾರಿನಲ್ಲಿ ದೀಪ ಮಾಡ್ತಿದ್ದು. ಬತ್ತಿ ಮಾಡಿ ಅಲ್ಲಿಗೆ ಎಳ್ನೀರು ಬಿಟ್ಟು ದೀಪ ಹಚ್ಚೋದು ಅದರಲ್ಲಿ. ಅದೊಂದು ವಿಶೇಷವಾದಂಥ. ಆ ದಿನ ಆದಮೇಲೆ ಬೆಳಗ್ಗಿನ ಜಾವ ಕೋಲಾಟ, ಅವತ್ತೇ ನೈಟ್ ತಂಪು ತಗೊಂಡು ಹೋಗೋಕ್ಕಂತ ಸ್ಟಾರ್ಟ್ ಮಾಡ್ತೀವಿ. ಬ್ಯಾಂಡ್ ಸೆಟ್ಟು ಅಥವಾ ಡಿ ಜೆ ಇಲ್ಲ ಈಗ, ಬ್ಯಾಂಡ್ ಸೆಟ್ ಮಾಡ್ತಾಯಿದ್ದೀವಿ. ಬ್ಯಾಂಡ್ ಸೆಟ್ ಮಾಡಿಬಿಟ್ಟು ಅದೆಲ್ಲ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಹೂವು ಅಂಬಳೆ ತಗೊಂಡೋಗಿ ಇದು ಮಾಡಿಬಿಡ್ತೀವಿ. ತಂಪು ಅಂತೀವಿ. ಇವತ್ತು ಗೌಡ್ರ ತಂಪಾಯಿತು, ಬಲಿ ಪೂಜೆ ದಿನ. ಹಂಗೆ ಒಂದೊಂದು ದಿನ ಗಾಣಕ್ಕೆ ಸೆಟ್ಟೋದು ಒಂದು ದಿನ ತಂಪಾಯಿತು, ಉಪ್ಪಾರು ಸೆಟ್ಟೋದು ಆಯ್ತದೆ. ಎಲ್ಲ ಜನಾಂಗದವ್ರಿಗೂ ಒಂದೊಂದು ದಿನ ಸೀಮಿತ ಕೊಡ್ತೀವಿ. ಎಲ್ಲ ಜನಾಂಗದವ್ರಿಗೂ ಪೂಜೆ ಮಾಡಿ. ಸರ್, ಹಬ್ಬದ ಯಾವ ದಿನ ಅತಿ ಹೆಚ್ಚು ಜನಸಂದಣಿ ಇರ್ತದೆ ಮತ್ತು ಆ ದಿನದ ವಿಶೇಷ ಪೂಜೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ನಮ್ಮ ಸಾಗರೆಯಲ್ಲಿ ಅತಿ ಹೆಚ್ಚು ಸಂದಣಿ ಅಂದರೆ 10ನೇ ತಾರೀಕು ಮಂಗಳವಾರ ದಿನ ಜನಸಂದಣಿ ಇದೆ. ಯಾಕೆ ಜನಸಂದಣಿ ಅಂದರೆ ಕಗ್ಲಿ ಸೌದೆ ಕೊಂಡಮಾಸು ತಾಯಿ ಸತ್ಯ ಪ್ರತಿಮೆನ ನೋಡಬೇಕು ಅಂದರೆ ಈ ದೀಪ ಉರಿತದಲ್ಲ ಸರ್, ಎಳ್ನೀರು ಹಸಿಬಾಳೆ ನಾರಿಂದ ಎಳ್ನೀರು ದೀಪ, ಅದೇ ಒಂದು ವಿಶೇಷತೆ ಇದೆ ಸರ್ ನಮ್ಮದು. ದೊಡ್ಡದು, ಅದೇ ತುಂಬ ವಿಶೇಷವಾದದ್ದು ಸರ್. ಹೆಬ್ಬಾರು ನುಗ್ದಂಗ್ಲಿಂದ ಸ್ಟಾರ್ಟ್ ಆದರೆ ಇನ್ನು ಚೆರ್ಪು ಬೇಯಿಸ್ಕೊಡ್ತೀವಿ ಅಂತ ಹೇಳ್ತೀವಲ್ಲ, ಅಲ್ಲಿ ಗಂಟು ನಡೀತೇವೆ. ಹಂಗೆ ಮಾಡಿಬಿಟ್ಟು ಕೊಂಡೋತ್ಸವ ಮುಗಿಸಿದ ನಂತರ ನಮ್ಮ ನಾಯಕ ಜನಾಂಗದವ್ರು ತಂಬು ತಗೊಂಡೋಗ್ತೀವಿ. ಅದೇ ನೈಟು ಪ್ರತಿ ಮನೆ ಪೂಜೆಗೂ ತಂಬಿಟ್ಟು ಹಣ್ಣು ಕಾಯಿ ಗಂಧದ ಎಲ್ಲನೂ ತಗೊಂಡು ತಂಬಿಟ್ಟು ವಿಶೇಷತೆ ಮಾಡ್ಕೊತೀವಿ. ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬ್ಯಾಂಡ್ ಸೆಟ್ಟು ಅಥವಾ ಎಲ್ಲ ನಗರಿ ಕುಣಿತನ ತಗೊಂಡು ಕೋಲಾಟ ಮತ್ತು ಕುಣಿಯಾಟ ಎಲ್ಲ ಮಾಡಿಕೊಂಡು ನಮ್ಮದು ಹಳ್ಳಿ ಹಿಂದೆ ನಮ್ಮ ತಾತ ಕಾಲದಿಂದ ಕುಣಿತಿದ್ರು. ಆ ಕುಣಿಯಾಟ ಮಾಡಿಕೊಂಡು ಆ ತಾಯಿಗೆ ಪೂಜೆ ಸಲ್ಲಿಸ್ಬಿಟ್ಟು ಮನೆಗೆ ಬರ್ತೀವಿ. ಸರ್, ಈ ಒಂದು ಮಾರಿ ಹಬ್ಬ ಯಾವುದೇ ಒಂದು ಜಾತಿ ಮತದ ಭೇದವಿಲ್ಲದೆ ಎಲ್ಲ ಧರ್ಮದ ಜನರನ್ನು ಹೇಗೆ ಒಗ್ಗೂಡಿಸ್ತಾ ಇದೆ? ಇಲ್ಲಿನ ಒಂದು ಸಾಮುದಾಯಿಕ ಸೌಹಾರ್ದತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಾದರೆ? ನಮ್ಮ ಜನಾಂಗದಲ್ಲಿ ಯಾರು ನೀನು ಮಾಡು, ಈ ಕೆಲಸ ಮಾಡು, ನೀನು ಕೂಲಿ ಕೊಡ್ತೀನಿ, ಈಗ ಸಂಬಳ ಕೊಡ್ತೀನಿ ಮಾಡು ಅನ್ನಂಗಿಲ್ಲ ಸರ್. ಅವ್ರವ್ರಿಗೆ ಒಂದೊಂದು ಜಾತಿಗೆ ಒಂದೊಂದು ಕಾರ್ಯನ ಸೀಮಿತ ಮಾಡಿದ್ದಾರೆ. ನಮ್ಮ ತಾತ ಮುತ್ತಾತಿನ ಕಾಲದಿಂದ ಅದನ್ನೇ ನಡ್ಕೊಂಡಿದ್ದಾರೆ. ಹೆಬ್ಬಾರ ಹೊರೋದು ಅವ್ರದ್ದು, ಚಪ್ರ ಹಾಕೋದವ್ರದ್ದು, ನಾಯಕರದ್ದು ಒಂಬಳ ತರೋದು, ಬಲಿ ಪೂಜೆ ಮಾಡೋದು, ಒಕ್ಕಲುಗೌಡರು ಅಗ್ಲಿ ಸೌದೆ ತರೋದು, ಉಪ್ಪಾರ ಗೌಡರದು ಉಪ್ಪು ಕೊಡೋದು, ಕುಂಬಾರ ಶೆಟ್ಟರು ಮಡಕೆ ಕೊಡೋದು. ಅವ್ರವ್ರ ಕೆಲಸ ಯಾರು ಏನು ಹೇಳಂಗಿಲ್ಲ ಸರ್, ನಿಮ್ಮ ಕೆಲಸ ನೀವು ಮಾಡೋದಷ್ಟೇ. ಆ ರೀತಿ ಮಾಡ್ಕೊಂಡು ವಿಶೇಷ ಭಾಳ ಸೌಹಾರ್ದತೆಯಿಂದ ಮಾಡ್ತೀವಿ. ಎಲ್ಲರೂ ಒಗ್ಗಟ್ಟಿಂದ ಮಾಡ್ತೀವಿ ನಾವು ಸರ್. ಅಂದ್ರೆ ಪ್ರತಿ ಧರ್ಮದವರು ಸಹ ಈ ಒಂದು ಇತರೆ ಒಂದು ಜಾತ್ರೆಗಳಾಗಿರ್ಬೋದು, ಎಲ್ಲಾ ರೀತಿಯ ಹಬ್ಬದ ಆಚರಣೆಗಳಲ್ಲಿ ಪ್ರತಿ ಧರ್ಮದವರು ಪ್ರತಿ ಜಾತಿಯವರು ಸಹ ಸೇರಿ ತುಂಬಾ ಒಗ್ಗಟ್ಟಿನಿಂದ ತುಂಬಾ ವಿಶ್ವಾಸದಿಂದ ಒಂದು ಗ್ರಾಮದ ಹಬ್ಬಗಳಲ್ಲಿ ಪಾಲ್ಗೊಳ್ತೀವಿ.
ಸರ್, ಇಂದಿನ ಕಾಲದಲ್ಲಿ ನಡೆಯುತ್ತಿದ್ದಂತಹ ಒಂದು ಮಾರಿ ಹಬ್ಬಕ್ಕೂ ಇಂದಿನ ಆಧುನಿಕ ಕಾಲದ ಮಾರಿ ಹಬ್ಬಕ್ಕೂ ನೀವು ಕಾಣ್ತಾ ಇರುವಂತಹ ಮುಖ್ಯ ಬದಲಾವಣೆಗಳ ಬಗ್ಗೆ ತಿಳಿಸೋದಾದ್ರೆ? ನಮ್ಮಲ್ಲಿ ಏನು ಪದ್ಧತಿ ಇದ್ದು ಅದೇನೇ ನಡ್ಕೊಂಡು ಹೋಗ್ತಾ ಇದ್ವಿ ಸರ್. ನಾವು ದೇವ್ರನ್ನ ಏನು ಮಾಡ್ತಾ ಇದ್ದೋ ನಮ್ಮ ತಾತ, ನಮ್ಮಪ್ಪ, ನಮ್ಮಮ್ಮ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ಬರೋ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡಿ. ಅಂದರೆ ಕಟ್ಟುಪಾಡಿನ ಒಂದು ಆಚರಣೆಗಳನ್ನ ಇಂದಿನ ಕಾಲದಲ್ಲಿ ಏನು ಪಾಲಿಸ್ತಾ ಇದ್ರು ಅದೇ ರೀತಿಯ ಆಚರಣೆಗಳನ್ನ ಇಂದಿಗೂ ಸಹ ತಾವು ಮುಂದುವರ್ಸ್ಕೊಂಡು ಹೋಗ್ತಾ ಹೌದು ಇದ್ದೀರಾ? ಸರ್. ಯಾಕಂದ್ರೆ ಈಗ ಮೊದಲು ಶ್ರೇಷ್ಠತೆ ಇತ್ತು, ಕೆಟ್ಟ ಹ್ಯಾಬಿಟ್ಗಳು ಯಾವ್ದು ಇರಲಿಲ್ಲ. ಈಗಿನ ಮಕ್ಕಳು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾರೆ. ನಮ್ಮ ಯಜಮಾನ್ರಿಗೆ ಹೋಗಿ ಹೇಳ್ತೀವಿ, ಒಬ್ಬ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾನೆ ಹಬ್ಬದಲ್ಲಿ ನೋಡಿ ಅಂತ ಹೇಳಿದಾಗ, ಬರಬಲ್ಲಿ ಏನು ಮಾಡ್ತಿದೆ ಅಂತ ಅವ್ರು ಕರೆದು ಬುದ್ಧಿ ಹೇಳೋದಕ್ಕೆ ಹೇಳಿ, ನೀವು ದೊಡ್ಡ ಹಬ್ಬ ನಡೀತಾ ಇರೋದ್ರಿಂದ ನಿನಗೆ ಕುಡಿದು ಗಲಾಟೆ ಮಾಡೋದು ಬೇಡ, ಮನೆಗೆ ಹೋಗು ಅಂತ ಕಳಿಸ್ತಾರೆ. ಯಾವುದೇ ರೀತಿಯ ಒಂದು ಐದು ಘಟನೆಗಳಿಗೆ ಅವಕಾಶ ಇಲ್ಲ. ಸರ್, ಇಂದಿನ ಒಂದು ಯುವ ಪೀಳಿಗೆ ಈ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂದರೆ ಯಾವ ರೀತಿ ಒಂದು ಪ್ರೇರೇಪಣೆ ಅಗತ್ಯವಾಗಿದೆ ನಿಮ್ಮ ಪ್ರಕಾರ? ಈ ಪರಂಪರೆಯನ್ನು ಉಳಿಸಬೇಕಾದ್ರೆ ನಮ್ಮ ಹಿರಿಯರ ಸಹಾಯನ ಮುಂದಿನೂ ತಗೊಂಡು ಹೋಗ್ಬೇಕು ಸರ್. ತಂದೆನೇ ತಾಯಿನೇ ಅದನ್ನ ಆ ರೀತಿ ಹಿರಿಯರು ಏನು ಮಾಡಿದ್ದಾರೆ ಅದನ್ನೇ ಉಳಿಸ್ಕೊಂಡು ಹೋಗ್ಬೇಕು ಸರ್. ಆ ಪರಂಪರೆಯನ್ನೇ ಉಳಿಸ್ಕೊಂಡು ಹೋಗ್ಬೇಕು, ಬದಲಾವಣೆ ಮಾಡೋಕ್ಕಾಗಲ್ಲ. ಅಲ್ಲಿ ವಿಶೇಷವಾದ ನನ್ನ ಮನವಿ ಏನಂತಂದರೆ, ನನ್ನ ಗ್ರಾಮದಲ್ಲಿ ನನ್ನ ದೇವತೆ, ನಮ್ಮ ಮನೆ ಹಬ್ಬ. ಅದರಿಂದ ನನ್ನ ಗ್ರಾಮದ ಎಲ್ಲ ಯುವಕರಿಗೂ ತಿಳುವಳಿಕೆ ಏನಂದರೆ, ಕುಡಿದು ಗಲಾಟೆ ಮಾಡೋದು ಬೇಡ. ಹಳ್ಳಿ ಊರಿನ ಜನ ಬಂದು ಈ ಊರಿನ ಜನ ಏನು ಕುಡಿದು ಗಲಾಟೆ ಮಾಡ್ತಾರೆ, ಹುಡುಗ ಏನು ಹಿಂಗೆ ಮಾಡ್ತಾನೆ, ಅವ್ರು ಹಿಂಗೆ ಮಾಡ್ತಾರೆ, ನಿಮ್ಮ ಊರಿನ ಜನ್ಮ ನಮ್ಮ ಯಜಮಾನಗಳಿಗೂ, ನಮ್ಮ ಜನಾಂಗದ ಮುಖಂಡರುಗಳಿಗೂ, ನಮ್ಮ ಎಲ್ಲ ಹಿರಿಯರಿಗೂ ಅವಮಾನ ಆದಂಗೆ ಆಗುತ್ತೆ. ಬ್ಯಾಡಿಕಂಡ್ರಪ್ಪ ಅಂತ ಹೇಳ್ತೀವಿ. ಇದನ್ನು ವಂಶ ಪಾರಂಪರಿಕವಾಗಿ ದೇವತೆ ಕಾರ್ಯನ ಹಬ್ಬನ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಾರಿ ಹಬ್ಬವನ್ನು ಸುಗಮವಾಗಿ ನಡೆಸಲು ತಮ್ಮ ಗ್ರಾಮದ ಭಕ್ತರ ಬೆಂಬಲ ಆಗಿರ್ಬೋದು, ಸ್ಥಳೀಯ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆಯ ಬೆಂಬಲ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಮೊದಲು ನನ್ನ ಪ್ರಾಮುಖ್ಯತೆಯಿಂದ ನನ್ನ ಊರಿನ ಎರಡು ಕೋಮಿನ ಅಧ್ಯಕ್ಷರುಗಳಿರ್ತಾರೆ, ಸಭೆ ಕರೆದು ತೀರ್ಮಾನ ಮಾಡ್ತಾರೆ, ಯಾರು ಈ ಥರ ಮಾಡೋದು ಬೇಡಿ ಅಂತ. ಅದ್ರ ಜೊತೆಗೆ ನಾವು ಪೊಲೀಸ್ನವರ ಸಹಾಯನೂ ತಗೋತೀವಿ, ತಹಸೀಲ್ದಾರಿಂದ ಲೈಸೆನ್ಸ್ ತಗೋತೀವಿ, ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯವರಿಂದಲೂ ಅನುಮತಿ ತಗೋತೀವಿ. ಎಲ್ಲ ತನಗೂ ಲೆಟ್ರ್ ಹಾಕಿ ನಮ್ಗೆ 3 ದಿನ ಕರೆಂಟ್ ಬೇಕು ಅಂತೆಲ್ಲ ಕೇಳ್ಕೊತೀವಿ. ಹಾಗೂ ನಮ್ಮ ಪೊಲೀಸ್ನವ್ರ ಸಹಾಯನೂ ಕೇಳ್ಕೊತೀವಿ ಸರ್. ಪ್ರತಿಯೊಬ್ಬರ ಒಂದು ಸಹಕಾರ ಬೆಂಬಲವನ್ನು, ಎಲ್ಲರ ಸಹಕಾರ ಬೆಂಬಲನೂ ತಗೊಳ್ತೀವಿ ಸರ್. ಈ ಒಂದು ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ ಸರ್. ಸರ್, ಕೊನೆಯದಾಗಿ ಈ ಒಂದು ಹಬ್ಬಕ್ಕೆ ಬರುವಂತಹ ಭಕ್ತರಿಗೆ, ನಮ್ಮ ಜನಧ್ವನಿ ಕೇಳುಗರಿಗೆ, ಜೊತೆಗೆ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ನನ್ನ ಸಾಗರೆ ಮಾರಮ್ಮನವರ ಜಾತ್ರೆ ಕಾರ್ಯಕ್ರಮಕ್ಕೆ ನನ್ನ ಜಿಲ್ಲೆಯ ಮತ್ತು ನನ್ನ ತಾಲೂಕಿನ ಎಲ್ಲ ಜನಗಳಿಗೂ ಇಷ್ಟೇ ನನ್ನ ಅಭಿಪ್ರಾಯ ಏನಂತಂದರೆ, ಹಸಿ ಬಾಳೆಣ್ಣೆ ಅವರು ಎಳ್ನೀರಿನ ದೀಪಾವಳಿ ಅದನ್ನು ನೋಡೋಕ್ಕೆ ಜಿಲ್ಲೆಯ ನಾನಾ ಕಡೆಯಿಂದ ಬಂದು ಎಲ್ಲರ ಭಕ್ತರ ಕಷ್ಟಗಳು ಈಡೇರಲಿ, ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ಹಾಗೂ ನಮಗೂ ಕೂಡ ಇರಲಿ, ಹಾಗೂ ಬಂದು ಈ ದೇವತೆಯ ಆಶೀರ್ವಾದವನ್ನು ಪಡೆದೀವಿ. ನೆಮ್ಮದಿಯಿಂದ ಜನರು ಎಲ್ಲರೂ ಆರೋಗ್ಯವಾಗಿರಲಿ ಹಾಗೂ ಸುಖ ಸಮೃದ್ಧಿಯಿಂದ ಬಾಳಲಿ ಅಂತ ತಾಯಿಯ ಆಶೀರ್ವಾದನ ನಾನು ಬೇಡ್ಕೊಳ್ತಾ ಇದ್ದೀನಿ. ಈ ಪರಂಪರೆ ಕೇವಲ ಒಂದು ಹಬ್ಬವಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪುರಾತನ ಜಾತ್ರೆ ಮತ್ತು ಹಬ್ಬಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ, ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ತಮಗೂ ಕೂಡ ನನ್ನನ್ನು ಇಲ್ಲಿಗೆ ಕರೆಸಿ ನಮ್ಮ ತಾಯಿಯ ಮಹಿಮೆಯನ್ನು ಎತ್ತಿ ಕೊಂಡಾಡಲು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದವರು ಯತೀಶ್ವರವ್ರಿಗೂ ನನ್ನ ಸಾಗರೆ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀ ಮಾರಮ್ಮನವರ ಹಬ್ಬದ ಕುರಿತು ಸಾಗರೆ ಗ್ರಾಮದ ಮಾಜಿ ಯಜಮಾನರಾಗಿರುವ ಶ್ರೀಯುತ ಜಯರಾಮ್ ಟಿ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ಅಥವಾ ಹಬ್ಬದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.